ಹಾಯ್ ಹಲೋ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ಇವತ್ತು ನಮ್ಮ ಮುಂದೆ ಇದೆ ದ ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್. ಓಕೆ, ಗಾಡಿ ಬಗ್ಗೆ ಹೇಳೋದಾದರೆ ತುಂಬಾ ಇದೆ, ಬಟ್ ನಾನು ಸಿಂಪಲ್ಲಾಗಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳ್ತೀನಿ. ವಿಡಿಯೋನ ಕೊನೆ ಗಂಟ ನೋಡಿ. This is how crazy Batman's made Gotham. ಇದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ವೇರಿಯಂಟು. ಇದರಲ್ಲಿ 5 ಕಲರ್ ವೇರಿಯಂಟ್ ಇದೆ. ಆ್ಯಂಡ್ ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಬ್ರ್ಯಾಂಡಿಂಗ್ ಮಾತ್ರ ಕ್ಲಾಸಿಕ್ ಕಾಣ್ತಾ ಇದೆ. ಅದೊಂದೇ ನೋಡಿ ನಾವು ನೆಟ್ಟಿಗೆ ಮಾಡಿರೋದು. ಮುಂದೆ ನೋಡೋದಾದರೆ LED ಇಲ್ಲ, ಮತ್ತು ನಮಗೆ LED ಕೊಡಲ್ಲ, ಹೆಲೋಜನ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಹೆಲೋಜನ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆಯಿಂದ ನೋಡೋದಾದರೆ ಕ್ಲಚ್ಚು ಮತ್ತು ಬ್ರೇಕ್ ಎಲ್ಲ ನಮಗೆ ಮೀಟಿಯರ್ 650 GT 650 ಬರೋ ಥರನೇ ಇದೆ ಸೇಮು. ಇಲ್ಲಿ ಎಕ್ಸ್ಟ್ರಾ ಏನಂದರೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ನಮ್ಮ ಮೊಬೈಲ್ನ ಚಾರ್ಜ್ ಮಾಡ್ಕೊಬೋದು. ಆ್ಯಂಡ್ ಮುಂದೆ ಮೀಟರ್ ಕನ್ಸೋಲ್ ನೋಡೋಕೆ ಹೋದರೆ ಇಲ್ಲಿ ನಮಗೆ ಅನಲಾಗ್, ಇಲ್ಲಿ ಡಿಜಿಟಲ್ ಏನೇನು ಬರುತ್ತೆ ಅಂದರೆ ಫ್ಯೂಲು, ಟ್ರಿಪ್ 1 ಟ್ರಿಪ್ 2 ನಾರ್ಮಲ್ ಇದರಲ್ಲಿ ನಿಮ್ಗೆ ಗೊತ್ತಿದೆ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ನನಗೆ ರೆಡ್ ಕಲರಲ್ಲಿ ಅಂತೂ ಸಖತ್ತಾಗಿ ಕಾಣ್ತಿದೆ ಗಾಡಿ. ಮುಂದೇನೂ ಅಷ್ಟೇ ನಮಗೆ ಹೆಲೋಜನ್ ಕೊಟ್ಟಿದ್ದಾರೆ, ಬಟ್ ನೀವು ಎಲ್ಲೆಲ್ಲಿ ನೋಡಿದ್ರು ರಾಯಲ್ ಎನ್ಫೀಲ್ಡ್ ಬ್ರ್ಯಾಂಡಿಂಗ್ ಮಾತ್ರ ನೋಡ್ಬೋದು. ಸೊ ಸಿಂಪಲ್ಲಾಗಿ ಇಂಜಿನ್ ಬಗ್ಗೆ ಹೇಳ್ಬಿಡ್ತೀನಿ. ಮುಂಚೆ ಇದರಲ್ಲಿ 346cc ಬರ್ತಿತ್ತು, ಆದರೆ ಇವಾಗ 349cc ಬರ್ತಿದೆ. 3 cc ಏನಾದರೂ ಡಿಫ್ರೆನ್ಸ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ಬಟ್ ಇದು CCಲೆಲ್ಲ ಮ್ಯಾಟ್ರ್ ಆಗೋದು, ಇಂಜಿನಲ್ಲಿ ಮ್ಯಾಟ್ರ್ ಆಗುತ್ತೆ. ನನಗೆ ಮ್ಯಾಟ್ರ್ ಇದೆ ಮೀಟ್ರ್ ಇಲ್ಲ ಅನ್ನೋ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ಮುಂಚೆ ಇದರಲ್ಲಿ 19 BHP ಬರ್ತಿತ್ತು, ಇವಾಗ 20 BHP ಆಗಿದೆ. ಬೋರ್ನ ಸ್ವಲ್ಪ ಅಗ್ಲ ಮಾಡಿದ್ದಾರೆ, ಸ್ಟ್ರೋಕ್ನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸ್ಟ್ರೋಕು ಚಿಕ್ಕದಾಗಿರೋದ್ರಿಂದ ನಮಗೆ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ, RPM ಜಾಸ್ತಿ ರೇವ್ ಮಾಡ್ಬೋದು. ಗಾಡಿ ನೋಡೋಕ್ಕಂತೂ ಕ್ಲಾಸಿಕ್ ರೆಟ್ರೋ ಥರ ಕಾಣಿಸ್ತಿದೆ. ಯಾರ್ಯಾರಿಗೆ ರೆಟ್ರೋ ಗಾಡಿ ಇಷ್ಟ ಆಗುತ್ತೆ ಅವ್ರಿಗೆ ಮಾತ್ರ ಈ ಗಾಡಿ ಮೇಲೆ ಒಲವು ಹೋಗುತ್ತೆ. ಗಾಡಿನ ಮಾಡಿರೋದು ಶೋಕಿಗೆ, ಸ್ಟೈಲ್ಗೆ ಅಲ್ಲ, ಅದೊಂದು ರಾಯಲ್ ಲುಕ್ಗೆ, ಕ್ಲಾಸಿ ಲುಕ್ಗೆ ಈ ಗಾಡಿನ ಮಾಡಿರೋದು. ಮುಂದೆಯಿಂದ ಎಷ್ಟು ನೀಟಾಗಿ ಕ್ಲಾಸಿಕ್ ಆಗಿದೆ. В лес приходит сказка, снег как чистый лист, разноцветная краска. ಓಕೆ, ಮಿಕ್ಕಿದ್ದನ್ನೆಲ್ಲ ಗಾಡಿ ಓಡಿಸ್ತಾ ಮಾತಾಡೋಣ. ಓಕೆ, ಗಾಡಿ ಓಡ್ಸೋಕ್ಕೊಂದು ಸಖತ್ ಕಾಂಪ್ಯಾಕ್ಟ್ ಆಗಿದೆ. ನೀವು ಹಳೆ ರಾಯಲ್ ಎನ್ಫೀಲ್ಡ್ ಓಡಿಸ್ಬಿಟ್ಟು ಇದು ಓಡಿಸ್ತೀನಿ ಅಂತಂದರೆ ಇದು ರಾಯಲ್ ಎನ್ಫೀಲ್ಡೇ ಅಲ್ಲ ಅಂದ್ಬಿಡ್ತೀರಾ, ಅಷ್ಟೊಂದು ಕಾಂಪ್ಯಾಕ್ಟ್ ಆಗಿದೆ. ಡ್ಯೂಕಲ್ ಮಾಡ್ದಂಗೆಲ್ಲ ಈ ಥರ ಮಾಡೋಕ್ಕಾಗಲ್ಲ. ಇದು ರಾಯಲ್ ಎನ್ಫೀಲ್ಡ್. 8 ಟೈರ್ಸು, ಇದು ಬಂದ್ಬಿಟ್ಟು 100/90. ಆ್ಯಂಡ್ ಹಿಂದೆ ಬರೋದಾದರೆ ನಮಗೆ ABS ಚಾನಲ್ ಇಲ್ಲ, ನಾರ್ಮಲ್ ಬ್ರೇಕ್ ಇದೆ. ಸೀಟಿಂಗ್ ಕಂಫರ್ಟ್ ಅಂದರೂ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ, ಹಿಂಗೆ ಕುತ್ಕೊಂಡ್ರೆ ಆರಾಮಾಗೆ ಅದು ಎಷ್ಟು ಕಿಲೋಮೀಟ್ರ್ ಬೇಕಾದ್ರೂ ಓಡಿಸ್ಬಿಡ್ಬೋದು, ಅಷ್ಟು ಕಂಫರ್ಟ್ ಆಗಿದೆ. ನಮ್ಮ ಮನೆ ಸೋಫಾನು ಇಷ್ಟು ಕಂಫರ್ಟ್ ಇಲ್ಲ ಗುರು, ಅಷ್ಟು ಕಂಫರ್ಟ್ ಇದೆ ಇದರಲ್ಲಿ. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಈ ಗಾಡಿನ ಮಾಡಿರೋದು ಲೈಕ್ ಈ ರೆಟ್ರೋ ಫೀಲಿಂಗ್ ಥರ ಇರೋರಿಗೆ, ಆ್ಯಂಡ್ ಹಳೆ ಗಾಡಿಗಳ ಸ್ಟೈಲ್ ಲೈಕ್ ರೆಟ್ರೋಲ್ ಹೆಂಗೆ ಮಾಡ್ತಿದ್ರು ಸ್ಟೈಲು, ಆ ಥರ ಇಷ್ಟ ಆಗೋರ್ಗೆ ಮಾತ್ರ ಈ ಗಾಡಿ ಸೂಟ್ ಆಗೋದು. ಇನ್ನೊಂದೇನು ಹೇಳಬೇಕು ಅಂದರೆ, ಈ ಗಾಡಿ ತೊಗೊಳ್ಳೋರೆಲ್ಲ ಎನ್ಫೀಲ್ಡ್ ಲವರ್ಸ್ ಆಗಿರ್ತಾರೆ. ಮೋಸ್ಟ್ ಆಫ್ ದ ಪೀಪಲ್ ಯಾರು ತೊಗೊತಾರೆ ಅವ್ರು ಎನ್ಫೀಲ್ಡ್ ಲವರ್ಸ್ ಆಗಿದ್ದರೆ ಮಾತ್ರ ಈ ಗಾಡಿನ ತೊಗೊಳಕ್ಕೆ ಸಾಧ್ಯ ಇರಲಿಲ್ಲ. ಅಡ್ವಾಂಟೇಜ್ ಇರಲಿ ಡಿಸ್ಅಡ್ವಾಂಟೇಜ್ ಇರಲಿ ಏನೂ ನೋಡೋಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗಾಗುತ್ತೆ ಅಂತಂದರೆ, ಇವಾಗ ಬಿಸ್ಲರಿ ವಾಟ್ರ್ ತೊಗೊಂಡು ಅದಕ್ಕೆ ನಾರ್ಮಲ್ ನೀರು ಹಾಕ್ಬಿಟ್ಟು 20 ರೂಪಾಯಿಗೆ ಸೆಲ್ ಮಾಡಿದ್ರು ತೊಗೊಂಡ್ಬಿಡ್ತಾರೆ, ಯಾಕೆಂದರೆ ಅದು ಬಿಸ್ಲರಿ. ಸೊ ಇದ್ರ ಕಥೆನೂ ಹಂಗೆ ಆಗಿರೋದು. ಸೊ ಬ್ರ್ಯಾಂಡ್ ವ್ಯಾಲ್ಯೂ ರಾಯಲ್ ಎನ್ಫೀಲ್ಡ್ ಆ ಒಂದು ಗತ್ತು, ಆ ಒಂದು ಇದು ಅಂತ ತೊಗೊಬೇಕಷ್ಟೇ. ಬಟ್ ಹೋಗ್ತಾ ಹಳೆ ಗಾಡಿಗಳಿಗೂ ಹೊಸ ಗಾಡಿಗಳಿಗೂ ಅವರು ಇಂಪ್ರೂವ್ಮೆಂಟ್ಸ್ನ ಕೊಡ್ತಾನೆ ಬರ್ತಿದ್ದಾರೆ. ಬಟ್ ಎಷ್ಟೇ ಇಂಪ್ರೂವ್ಮೆಂಟ್ಸ್ ಕೊಟ್ಟರು ಜನಗಳಿಗೆ ಅದು ಸಾಕಾಗ್ತಿಲ್ಲ, ಪ್ರೈಸ್ ರೇಂಜ್ಗೆ ಸಾಕಾಗ್ತಿಲ್ಲ. ಈ ಗಾಡಿ ಪ್ರೈಸ್ ಬಂದು ನಮಗೆ 2,47,000 ಕೊಡಬೇಕು. ಯೋಚನೆ ಮಾಡಿದ್ರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಈ ಗಾಡಿನ ತೊಗೊಳ್ಳೋ ಅವಶ್ಯಕತೆ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಬೇಡಪ್ಪ, ಕಷ್ಟ ಕಣಪ್ಪ. ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ಈ ಗಾಡೀಲಿ ಕಂಫರ್ಟೇ ಎಷ್ಟಾಗಿದ್ದು, ಅದು ಬಿಟ್ಟರೆ ಏನಂದರೆ ವೈಬ್ರೇಷನ್ ಜಾಸ್ತಿ ಇಲ್ಲ. ಇವಾಗ ಇದ್ರ ಮೇಲೆ ಗ್ಲಾಸ್ ಇಟ್ಬಿಟ್ಟು ಓಡಿಸಿದ್ರೆ ಗ್ಲಾಸ್ ವೈಬ್ರೇಷನ್ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಅದನ್ನು ಮಾಡ್ಬೋದು. ಬಟ್ ಹಳೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಗಾಡೀಲಿ ನಮಗೆ ಸ್ವಲ್ಪ ವೈಬ್ರೇಷನ್ಸ್ ಎಲ್ಲ ಕಡಿಮೆ ಇದೆ. ಅಷ್ಟು ರಿಲಯಬಲ್ ಆಗಿದೆ. ಗಾಡಿ ಓಡ್ತಿದೆ 60 ಅಂತಲೇ ಗೊತ್ತಾಗಲ್ಲ. ಇವಾಗ ಗಾಡಿನ 6th ಗೇರಲ್ಲಿ ಹಾಕ್ಬಿಟ್ಟು 30ರಲ್ಲಿ ಓಡಿಸಿದ್ರು ಏನು 3ನೇ ಗೇರಲ್ಲಿ ಓಡಿಸೋ ಥರ ಇರ್ತೈತೆ. ಆ ಥರ ರಾಯಲ್ ಎನ್ಫೀಲ್ಡ್ ಕೊಡೋದು ಟಾರ್ಕು. ಆ್ಯಂಡ್ ಸ್ಪೀಡ್ ವಿಚಾರಕ್ಕೆ ಬರೋದಾದರೆ ಹೊಸ ಗಾಡಿ ಸುಮ್ಮನೆ ಯಾಕೆ ಒಂದು ಹಂಗನ್ಸಿದ ಮಟ್ಟಿಗೆ 120 ಎಲ್ಲ ಈಸಿ ಆಗಲ್ಲ. 120 100 ಕ್ರೂಸ್ ಮಾಡ್ಬೋದು, ಬಟ್ 120 ಗಂಟ ಹೋಗ್ಬೋದು ಅನ್ಕೊತೀನಿ.
ಸೊ ಇದು ಹೊಸ ಗಾಡಿ ಆಗಿದ್ದರಿಂದ ಅದನ್ನೆಲ್ಲ ಟೆಸ್ಟ್ ಮಾಡೋಕ್ಕಾಗಲ್ಲ. ಗಾಡಿ ಕುತ್ಕೊಂಡು ಓಡಿಸಿದ್ರೆ ಅದೇನೋ ಒಂಥರ ಲೆಜೆಂಡ್ ಫೀಲು, ಯಾವುದೋ ಪಾಳ್ಯಗಾರರು ವಂಶದವ್ರು ಗಾಡಿ ಓಡಿಸ್ಕೊಂಡು ಬರ್ತಿದ್ದಾರೆ ಅನ್ನೋ ಥರ ಫೀಲ್ ಐತೆ. ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ಜಾಸ್ತಿ ಯೂಸ್ ಮಾಡ್ತಿದ್ದೆ ಹಳೆ ಕಾಲದಲ್ಲಿ ಪೊಲೀಸವರು, ಓಕೆನಾ. ಇವಾಗ ಅವ್ರಿಗೆ ಎಲ್ಲಾದರೂ ಕಳ್ಳರು ಹಿಡಿಬೇಕು ಇಲ್ಲ ಏನಾದರೂ ಸ್ಪಾಟ್ಗೆ ಹೋಗಬೇಕು ಅನ್ನೋದಕ್ಕೆ ಮೂಡಿಲ್ಲ ಅಂತಂದರೆ ಈ ಗಾಡಿ ಕುತ್ಕೊಂಡು ಹೋದರೆ ಸಾಕು, ಆಟೋಮೆಟಿಕ್ಕಾಗಿ ಗೊತ್ತು ಆ ಫೀಲಿಂಗು, ಆ ರಾಯಲ್ನೆಸ್ ಎಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಆ ಥರ ಇದೆ ಗಾಡಿ ಓಡ್ಸೋಕ್ಕೆ. ಹೇಳ್ತಿಲ್ವಾ, ಶೋಕಿ ಸ್ಟೈಲ್ಗೆಲ್ಲ ಅಲ್ಲ ಈ ಗಾಡಿ, ಗೊತ್ತು ಗಾಂಭೀರ್ಯಕ್ಕೆ ಈ ಗಾಡಿ. ಮುಂಚೆ ಎಲ್ಲ ಬುಲೆಟ್ ಅಂದರೆ ಸೌಂಡು, ಇವಾಗ ಅದೇ ಇಲ್ಲ ಈ ಗಾಡೀಲಿ. ಗಾಡಿ ಪೆಟ್ರೋಲ್ ಟ್ಯಾಂಕ್ ಬಂದ್ಬಿಟ್ಟು ನಮಗೆ 13 ಲೀಟರ್ಸ್ ಬರುತ್ತೆ. ಆನ್ ಆ್ಯಾವ್ರೇಜ್ 35 ಕೊಡುತ್ತೆ ಅಂದ್ರೂ ಒಂದು ಫುಲ್ ಟ್ಯಾಂಕ್ಗೆ ಅದು ಕ್ಯಾಲ್ಕುಲೇಟರಲ್ಲಿ ಲೆಕ್ಕ ಹಾಕಬೇಕು. ಓದೋದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಆ್ಯಂಡ್ ಈ ಗಾಡಿನ ಯಾರಾದರೂ ಫಸ್ಟ್ ಟೈಮ್ ತೊಗೊತಿದ್ದೀನಿ, ಲೈಕ್ ಇವಾಗ ಆ್ಯಕ್ಟಿವಾ ಓಡಿಸ್ತಿದ್ದೀನಿ, ಡಿಯೋ ಓಡಿಸ್ತಿದ್ದೀನಿ, ಇವಾಗ ರಾಯಲ್ ಎನ್ಫೀಲ್ಡಿಗೆ ಬರ್ಬೋದಾ ಒಂದೇ ಸೇತಿ ಅಂದರೆ ಖಂಡಿತವಾಗೂ ಬರ್ಬೋದು. ಇದೇನು ರೇಸ್ ಪೇಕ್ ಮಷಿನ್ ಅದು ಇದು ಏನಲ್ಲ. ಈಗ ಹೇಳ್ತಾರೆ ರಾಯಲ್ ಎನ್ಫೀಲ್ಡ್ ಓಡಿಸೋಕ್ಕೆ 2 ಗುಂಡಿ ಇರಬೇಕು, 2 ಬೀಜ ಇರಬೇಕು ಅಂತ, ಹಂಗೇನಿಲ್ಲ. ಕರೆಕ್ಟಾಗಿ ಓಡಿಸಿದ್ರೆ ಎಂಥವ್ರು ಯಾವ ಗಾಡಿ ಬೇಕಾದರೂ ಓಡಿಸ್ಬೋದು. ಎಕ್ಸಲರೇಷನ್ ತುಂಬ ಸ್ನ್ಯಾಚಿ ಆಗಿದೆ, ಅದನ್ನು ಕರೆಕ್ಟಾಗಿ ಫೀಲ್ ಮಾಡಬೇಕು ಅಂದರೆ ರೈಡ್ ಬೈ ವೈರ್ ಟೆಕ್ನಾಲಜಿ ಕೊಡಬೇಕು. ಬಟ್ ಅದೆಲ್ಲ ಇದರಲ್ಲಿ ಕೊಡೋಲ್ಲ. 50 ರೈಡ್ಸ್ಗಂತೂ ಆರಾಮು, ಲಾಂಗ್ ಅಂತೂ ಕೇಳಲೇಬೇಡಿ. ಮೈಲೇಜ್ ಬಂದು ನಾನು ಆವ್ರೇಜ್ ನಮಗೆ 35 ಕೊಡುತ್ತೆ ಅಂತ ನಮ್ಮ ಕಂಪ್ನಿ ಕ್ಲೇಮ್ ಮಾಡ್ತಿದೆ. ಬಟ್ ಆ್ಯಕ್ಚುಲಾಗಿ ಎಷ್ಟು ಕೊಡುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಹೊಸ ಗಾಡಿ ಇದು, ನಾನು ಟೆಸ್ಟ್ ಮಾಡಿಲ್ಲ. ಸೀಟ್ ಪೊಸಿಷನ್ ಅಂತೂ ಈಗ ನನ್ನಷ್ಟು ಹೈಟು 5.4 ಇರೋರು ಆರಾಮಾಗಿ ಕೂತ್ಕೊಬೋದು. 5.4 5.3 ಆರಾಮು. ಹೀಟಿಂಗ್ ಇಶ್ಯೂ ಬಂದ್ಬಿಟ್ಟು ಅಷ್ಟೇನು ಫೀಲ್ ಆಗ್ತಿಲ್ಲ. ನಾನು ನಾರ್ಮಲ್ನಾಗೆ ಬಂದೆ. ನಾರ್ಮಲ್ನಾಗೆ ಓಡ್ಸೋಕ್ಕಾಗೋದು ಆ್ಯಕ್ಚುಲಿ. ಹೀಟಿಂಗ್ ಇಶ್ಯೂ ಏನು ಅಷ್ಟೊಂದು ಫೀಲ್ ಆಗ್ತಿಲ್ಲ. ಇದ್ರೆ ಇವತ್ತಿಗಿಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಜೈ ಶ್ರೀರಾಮ್.